ರೀ ಇಷ್ಟೊತ್ತೆಲ್ಲ ಅಳ್ಬೇಡ್ರಿ, ನನ್ಗೆ ಭಯ ಆಗತ್ತೆ. ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲ. ನೀರು ಕುಡಿತೀರಾ? ಅಳ್ತಿದ್ದೀರಾ? ನೀರು ಬೇಡ. ಟಿಶ್ಯೂ ತೊಗೊಂಬರಲ್ಲ? ಟಿಶ್ಯೂ ಇಷ್ಟೊತ್ತಿಗೆ ಎಲ್ಲಿ ಸಿಗತ್ತೆ? ಹಾಂ ತಗೊಳ್ಳಿದ್ದೇನ? ತಗೊಳ್ರಿ, ತಗೊಳ್ಳಿ. ಇಷ್ಟೊತ್ತು ಒಳ್ಳೇದೇಳಿ ನಿದ್ದೆ ಬರಲ್ಲ ಅಂತ ಕುತ್ಕೋಬೇಡಿ. ಎಲ್ಲ ಯೋಚನೆ ಬಿಟ್ಟು ನಿದ್ದೆ ಮಾಡಿ. ನಾಳೆ ಏನು ಎತ್ತ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಿದ್ದೆ ಯಾಕೆ ಹಾಳು ಮಾಡ್ಕೋಬೇಕು? ಸುಮ್ಮನೆ ಚಿಲ್ ಮಾಡಿ. ಮುರುಗೇಶ ಇದಕ್ಕೇನೋ ಹೇಳ್ತಾನಲ್ಲ, ಬಿತ್ಕೊಳ್ರಿ. ರೀ ತಮಾಷೆ ಮಾಡ್ತಿಲ್ಲ ರೀ, ಸೀರಿಯಸ್ ಆಗಿ ಹೇಳ್ತಿರೋದು. ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಅಮ್ಮು ಲೇಟ್ ಆಯ್ತಮ್ಮ, ನಿದ್ದೆ ಮಾಡಲ್ವಾ? ಇಲ್ಲಮ್ಮ, ತುಂಬಾ ಕೆಲ್ಸ ಇದೆ. ಇವತ್ತೆಲ್ಲ ಮುಗ್ಸೇ ಮಲಗ್ಬೇಕು. ಇಷ್ಟೊತ್ವರೆಗೂ ಏನಮ್ಮ ಕೆಲ್ಸ? ಆಫೀಸ್ ಕೆಲ್ಸ ಆಫೀಸಲ್ಲೇ ಮುಗಿಸ್ಬೇಕು. ಅದನ್ನ ಮರೆವರೆಗೂ ತಂದ್ರೆ ಚೆನ್ನಾಗಿರಲ್ಲ. ಆಫೀಸಲ್ಲಿ ಎಲ್ಲ ಕೆಲ್ಸ ಮುಗ್ಸಕ್ಕಾಗಲ್ಲ ಅಮ್ಮ. ಕೆಲವೊಂದ್ಸತಿ ಸ್ವಲ್ಪ ಉಳ್ಕೊಂಡ್ಬಿಡತ್ತೆ. ಅಂತ ಕೆಲ್ಸ ಏನೇ ಇದೆ? ಅಕೌಂಟ್ಸ್ ಅಲ್ಲಿ ಏನೋ ಬ್ಯಾಲೆನ್ಸ್ ತಪ್ತಿದೆ, ಅದಕ್ಕೆ ನೋಡ್ತಿದ್ದೆ. ನೀನ್ ಹೋಗ್ ಮಲ್ಕೊಮ್ಮ. ಅಮ್ಮ, ನನ್ ಕೆಲ್ಸ ಮುಗಿದ್ಮೇಲೆ ಮಲಗ್ತೀನಿ, ನೀನ್ ಹೋಗ್ ಮಲ್ಗು. ಹೋಗಮ್ಮ. ಸರಿ. ಇವಳು ಯಾಕೆ ಹೀಗಾಡ್ತಾ ಇದ್ದಾಳೆ? ಆಫೀಸಿಗೆ ಹೋದ ಮೊದಲನೇ ದಿನಾನೇ ಇಷ್ಟೊಂದು ಕೆಲಸ ಇರುತ್ತಾ? ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಈ ವಿಷಯ ನಾನು ಇವ್ರಿಗೆ ಹೇಳೋದೇ ಸರಿ. ರೀ, ನನ್ನ ಜೊತೆ ಒಂದ್ ಸ್ವಲ್ಪ ಬನ್ನಿ. ಎಲ್ಲಿಗೆ ಸಾವಿತ್ರಿ? ನೀವು ಬಂದ್ರೆ ನಾನು ಹೇಳ್ತೀನಿ. ಬನ್ನಿ. ಅವಾಗಿಂದ ಹೀಗೆ ರೀ, ಅದೇನೋ ಕೆಲಸ ಮಾಡ್ತಾನೆ ಇದ್ದಾಳೆ. ಅದೇನಂತ ನೀವಾದ್ರೂ ಹೋಗಿ ಕೇಳ್ರಿ. ಅಮಲಾ, ಅಪ್ಪ, ನೀವ್ಯಾಕೆ ಬರೋದಕ್ ಹೋದ್ರಿ? ತುಂಬಾ ಲೇಟ್ ಆಗಿದೆ, ಮಲಗ್ಬೇಕಲ್ವಾ? ಅಮ್ಮ, ನೀನ್ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ನೀನೇ ತಾನೆ ಅಪ್ಪನ ಕರ್ಕೊಂಬಂದಿದ್ದು? ನಾನೇನೋ ಕೆಲ್ಸ ಮಾಡ್ತಿದ್ದೆ, ಸುಮ್ನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದೆ ಅಮ್ಮ? ಇಲ್ಲ, ನಾನೇ ನೀನು ಮಲಗಿರ್ಲಿಲ್ಲ. ಅಲ್ಲಮ್ಮ, ಈಗ ತಾನೇ ಹುಷಾರಾಗ್ತಿದೀಯಾ? ಇಷ್ಟೊಂದು ಸ್ಟ್ರೆಸ್ ತಗೊಂಡು ವರ್ಕ್ ಮಾಡ್ಬೇಕಾ ನೀನು? ವರ್ಕ್ ಮಾಡದೆ ಹೋದ್ರೇನೆ ನಂಗೆ ಸ್ಟ್ರೆಸ್ ಆಗುತ್ತೆ ಅಪ್ಪ. ವರ್ಕ್ ಇದ್ರೆ ಆರಾಮಾಗಿರ್ತೀನಿ. ಸರಿ, ಅದೇನೋ
ನೋಟ್ ಮಾಡ್ಕೊಳ್ತಾ ಇದೀಯಾ? ಲಾಸ್ಟ್ ಇಯರ್ ಅಕೌಂಟ್ಸ್ ಚೆಕ್ ಮಾಡ್ತಿದ್ದೆ ಅಪ್ಪ. ಯಾಕೋ ಟ್ಯಾಲಿನೇ ಆಗ್ತಿಲ್ಲ, ಅದಕ್ಕೆ ನೋಟ್ ಮಾಡ್ಕೋತಾ ಇದ್ದೀನಿ. ಅಂದ್ಹಾಗೆ ನಾಳೆ 4 ಗಂಟೆಗೆ ಆಡಿಟರ್ ಜೊತೆ ಮೀಟಿಂಗ್ ಸ್ಕೆಡ್ಯೂಲ್ ಮಾಡಿದ್ದೀನಿ. ನಾಳೆ 4 ಗಂಟೆಗೆ ನೀವು ಫ್ರೀ ಆಗಿ. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ, ಆದರೂ ನನಗೋಸ್ಕರ ಒಂದು 10 ನಿಮಿಷ ಫ್ರೀ ಮಾಡ್ಕೊಳ್ಳಿ ಅಪ್ಪ. ಆಡಿಟರ್ ಜೊತೆ ಚಿಕ್ಕ ಡಿಸ್ಕಷನ್ ಇದೆ, ನೀವು ಇದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಮೂರ್ತಿ ಅವರು ಇರ್ತಾರೆ, ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ. ಯಾವುದಕ್ಕೂ ನೀವು ಬೇಗ ಮಲ್ಕೋ. ಸರಿಯಪ್ಪ. ಗುಡ್. ನಿದ್ದೆ ಕೆಟ್ರೆ ಆರೋಗ್ಯ ಕೆಡುತ್ತಮ್ಮ, ಬೇಗ ಮಲ್ಕೋ. ಏನ್ ಮಾಡಕ್ ಹೊರಟಿದ್ಯಾಮೋ? ಅಕೌಂಟ್ಸ್ ಅಲ್ಲಿ ಮಿಸ್ಟೇಕ್ ಇರೋದಕ್ಕೆ ಚಾನ್ಸೇ ಇಲ್ಲ. ನನಗ್ ಗೊತ್ತು ಏನೂ ಮಿಸ್ಟೇಕ್ ಇಲ್ಲ, ಇರಕ್ ಸಾಧ್ಯನೂ ಇಲ್ಲ ಅಂತ. ಮತ್ತೆ ಫಾರ್ ಎ ಚೇಂಜ್ ನಾನೇ ಮಿಸ್ಟೇಕ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ತಂದಿಡ್ತೀನಿ. ಇದು ಜಸ್ಟ್ ಟ್ರೇಲರ್, ನೋಡ್ತಿರು ಸಂಡಿ. ನಾಳೆ ಎಷ್ಟೊತ್ತಿಗೆ ಆ ಮೂರ್ತಿ ಫ್ರೆಂಡ್ಶಿಪ್ಗೆ ಬೆಂಕಿ ಬಿದ್ದಿರತ್ತೆ. ಲತಾ, ಲತಾ, ಏನಜ್ಜಿ ಬೆಳಗ್ಗೆ ಬಂದಿದ್ದೀರಾ? ರಾಜ್ ಆರಾಧ್ನ ಎಲ್ಲಿ ಮಲ್ಗಿದಾರಾ? ಅದೆಲ್ಲ ನಿನಗೇಕೆ? ಸ್ವಲ್ಪ ಕ್ಯಾರೆಟು, ಟೊಮೆಟೊ, ರವೆ ಇದ್ರೆ ತಂದ್ಕೊಡು, ಆಮೇಲೆ ತಂದ್ಕೊಡ್ತೀನಿ ಅಂಗಡಿಯಿಂದ. ಉಪ್ಪಿಟ್ಟು ಮಾಡ್ತಿದ್ದೀರಾ? ಇವತ್ತು ನಮ್ಮ ಮನೇಲಿ ಮೊಮ್ಮಕ್ಕಳಿದ್ದಾರೆ, ಅವ್ರಿಗೂ ತಿಂಡಿ ಮಾಡ್ಕೊಡ್ಬೇಕಲ್ವಾ? 3 ಹೊತ್ತು ಗಂಜಿ ಕುಡ್ಕೊಂಡಿರ್ತಿದ್ದೆ, ದಿನಸಿ ಎಲ್ಲ ಖಾಲಿಯಾಗಿದೆ. ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ತಂದ್ಕೊಡು. ಸರಿ ಅಜ್ಜಿ. ತಗೊಳ್ಳಿ ಅಜ್ಜಿ, ನಿನಗೆ ಇಟ್ಟಿರ್ತೀನಿ, ಆಮೇಲೆ ಬಂದು ತಿನ್ಕೊಂಡು ಹೋಗು. ಸರಿ ಅಜ್ಜಿ. ಇವತ್ತು ನಿಮ್ಮನ್ನ ನೋಡಿದ್ರೆ ತುಂಬಾನೇ ಖುಷಿಯಾಗಿದ್ದೀರಾ ಅನ್ಸುತ್ತೆ. ನಿಮ್ ಕಾಲು ಇವತ್ ನೆಲದ ಮೇಲೆ ನಿಲ್ತಾ ಇಲ್ಲ ನೋಡಿ. 10 ವರ್ಷ ಚಿಕ್ಕವರಾಗಿ ಕಾಣಿಸ್ತಾ ಇದ್ದೀರಾ. ಈಗ ನನ್ ಜೊತೆ ಮೊಮ್ಮಕ್ಕಳಿದಾರಲ್ಲ, ಅದಕ್ಕೆ. ಕೆಲವೊಬ್ರು ಮಕ್ಕಳನ್ನ ಅರ್ಥ ಮಾಡ್ಕೊಳ್ದೆ ಆಚೆ ಕಳಿಸ್ತಾರೆ, ಹಾಗಂತ ನಾವು ಹಾಗೆ ಮಾಡಕ್ಕಾಗುತ್ತಲ್ಲತ್ತ? ಈಗ ಅವರಿಬ್ರು ನನ್ ಜವಾಬ್ದಾರಿ. ಎಲ್ರೂ ಹೊಟ್ಟೆ ಹುರ್ಕೋಬೇಕು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ನೋಡ್ತಾ ಇರು, ಇಂಥ ಮಗುನ ಆಚೆ ಹಾಕ್ಬಿಟ್ಟು ಎಂಥ ತಪ್ಪು ಮಾಡ್ಬಿಟ್ಟೆ ಅಂತ ಇವ್ರಿಗೂ ಗೊತ್ತಾಗ್ಬೇಕು. ಆಮೇಲೆ ಬಾ. ಸರಿ ಅಜ್ಜಿ.
ಪಾಪ ನಮ್ಮ ಮುನಿಯಮ್ಮ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ, ಆಮೇಲೆ ಎಪ್ಸೋಣ. ಗುಡ್ ಮಾರ್ನಿಂಗ್ ರೀ ಮುನಿಯಮ್ಮ. ಇವತ್ತು ನಿಮ್ಮ ಎಪ್ಸಕ್ಕೆ ಮಯಸ್ಸರಿಲ್ಲ. ಎಷ್ಟೊತ್ತು ಬೇಕೋ ಅಷ್ಟೊಂದು ಆರಾಮಾಗಿ ಮಲ್ಕೊಳ್ಳಿ. ಅದು ಸರಿ, ಈ ಅಜ್ಜಿ ಎಲ್ಲಿ ಹೋದ್ರು? ಅಜ್ಜಿ, ಬೆಳಗ್ಗೆ ಎಲ್ಲೋಗಿದ್ರಿ? ನಮ್ಮ ಮನೇಲಿ ದಿನಸಿ ಇರ್ಲಿಲ್ವಲ್ಲ, ಹೋಗಿ ಲತಾ ಹತ್ರ ಇಸ್ಕೊಂಬಂದೆ. ನೋಡ್ತಾ ಇರು, ನಿಮ್ಮಿಬ್ಬರಿಗೂ ಉಪ್ಪಿಟ್ಟು ಮಾಡ್ತೀನಿ. ಅಜ್ಜಿ, ಯಾಕೆ ಅಷ್ಟೊಂದು ಶ್ರಮ ತಗೊಂಡ್ರಿ? ನಾನೇ ಹೊರಗಡೆಯಿಂದ ಪಾರ್ಸೆಲ್ ತರ್ತಿದ್ನಾ? ಹೊರಗಡೆಯಿಂದ ತರೋ ಹಾಳು ಮೂಳು ಎಲ್ಲ ತಿನ್ನಬಾರ್ದು. ನೀ ನೋಡಿ ಹೇಗಾಗ್ಬಿಟ್ಟಿದ್ಯಾ. ಇರು, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ. ಹೆಲ್ಪ್ ಮಾಡೋಣಲ್ಲ? ಹೇಗೆ ನಿಂತ್ಕೊ ಅಲ್ಲೇ. ಯಾಕಜ್ಜಿ, ಏನಾಯ್ತು? ಸ್ನಾನ ಮಾಡದೆ ಅಡಿಗೆ ಮನೆಗೆ ಬರ್ತಾ ಇದೆಯಲ್ಲ, ಮಡಿ ಮೇಲ್ಗೆ ಏನೂ ಇಲ್ವ ನಿನ್ಗೆ? ಹೋಗು, ಸ್ನಾನ ಮಾಡ್ಕೊಂಬಾ. ಇಲ್ಲಿ ಬಿಸಿನೀರೆಲ್ಲ ಇಲ್ಲ, ತಣ್ಣೀರೇ ಗತಿ. ಅಯ್ಯೋ, ಇದೆಲ್ಲ ನನಗೆ ಗೊತ್ತಿಲ್ವಾ ಅಜ್ಜಿ? ಅಭ್ಯಾಸ ಆಗೋಗಿದೆ, ನೋ ಪ್ರಾಬ್ಲಮ್. ಹಿಂಗೋಗಿ ಹಂಗೆ ಬರ್ತೀನಿ, ಜಸ್ಟ್ 5 minutes. ಅಜ್ಜಿ, ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ಈಗ ಹೊರಗಡೆ ಬರ್ಬೋದಾ? ಅಜ್ಜಿ, ನಾನು ಹೆಲ್ಪ್ ಮಾಡ್ತೀನಿ. ಕಾಫಿ ಮಾಡ್ಲಾ? ಕಾಫಿ ಮಾಡೋದು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ. ಯಾಕಜ್ಜಿ ಒಂಥರ ಆಗ್ಬಿಟ್ರೆ? ನಾನೇನಾದರೂ ತಪ್ಪು ಮಾತಾಡ್ನಾ? ನಿಮ್ಮ ಅಡುಗೆ ಮನೆಗೆ ಬೇರೆಯವ್ರು ಬಂದರೆ ಇಷ್ಟ ಆಗಲ್ವಾ? ನಮ್ಮಮ್ಮನೂ ಹೀಗೆ, ನಾನು ಅಡುಗೆ ಮನೆಗೆ ಬಂದರೆ ವಾಪಸ್ ಕಳಿಸ್ತಿದ್ರು. ಹೋಗ್ತೀನಿ ರೀ ಅಜ್ಜಿ, ಬೇಜಾರು ಮಾಡ್ಕೋಬೇಡಿ, ನನಗೆ ಗೊತ್ತಾಗಲಿಲ್ಲ. ರಾಜು, ಹೋಗ್ಬೇಡ ಕಣಪ್ಪ. ಏನಾಯ್ತಜ್ಜಿ? ಏನಿಲ್ಲಪ್ಪ, ನನ್ನ ಮಗ ನನ್ನನ್ನು ಬಿಟ್ಟು ಹೋದ್ಮೇಲೆ ಅಡಿಗೆ ಮನೆಗೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಜೀವನನೇ ಬೇಡ ಅನ್ಸ್ಬಿಟ್ಟಿತ್ತು. ಜೀವ ಹೋಗೋ ಮಠ ಇರ್ಬೇಕಲ್ಲ ಅಂತ ಹೇಗೋ ಹಾಳು ಮೂಳು ತಿನ್ಕೊಂಡು ಬದುಕ್ತಾ ಇದ್ದೆ. ಈಗ ಹೇಗೋ ನೀನ್ ಬಂದು ಸಹಾಯ ಮಾಡ್ಲಾ ಅಂತ ಕೇಳ್ದಲ್ಲ, ಮನಸ್ಸು ತುಂಬಿ ಬಂತು. ಇಷ್ಟು ದಿನ ಇದಕ್ಕೋಸ್ಕರನೇ ಜೀವ ಹಿಡ್ಕೊಂಡಿದ್ನೇನೋ ಅನ್ನಿಸ್ತು. ಇಷ್ಟೇನಾ ಅಜ್ಜಿ? ನೀವು ಆಚೆ ಎಲ್ರಿಗೂ ತರಾಟೆ ತಗೊಳ್ತಿರೋದು ನೋಡ್ತಿದ್ರೆ ಏನಪ್ಪ ಈ ಅಜ್ಜಿ ಇಷ್ಟೊಂದು ಘಾಟಿ ಅಂತ ಅನ್ಕೋತಿದ್ದೆ. ಆದರೆ ನಿಮ್ಮ ಮನಸ್ಸು ಬೆಣ್ಣೆ ಥರ. ಡೋಂಟ್ ವರಿ ಅಜ್ಜಿ, ಇನ್ಮೇಲಿಂದ ನಾನು ಆರಾಧನೆ ಇಬ್ರು ಇರ್ತೀವಲ್ಲ. ನಿಮಗೆ ನಿಮ್ಮ ಮಗನ ನೆನಪೇ ಬರಬಾರ್ದು, ಆಗ ನೋಡ್ಕೋತೀವಿ, ಸರಿನಾ? ಸರಿ, ಈಗ ತಿಂಡಿ ತೀರ್ಥ ಮಾಡೋಣ. ಹಾ, ಮಾಡೋಣ. ನೀನು ನನಗೆ ಹೇಳ್ಕೊಡ್ತಾ ಹೋಗಿ, ನಾನು ಮಾಡ್ತಾ ಹೋಗ್ತೀನಿ. ಆಯ್ತಪ್ಪ.